ಒಮ್ಮೆ ನಾವು ಪೂಜೆ ಮಾಡ್ತಾ ಇರುವಂಥ ನಮ್ಮ ನಾಗಬನವನ್ನೊಮ್ಮೆ ಸೂಕ್ಷ್ಮವಾಗಿ ಅವಲೋಕನ ಮಾಡೋಣ. ನನ್ನ ನಾಗಬನ ನಿಜಕ್ಕೂ ನಾಗ ಸಂಕುಲ ವಾಸಿಸಲು ಯೋಗ್ಯವಾಗಿದೆಯೇ? ಅವುಗಳು ಆನಂದದಿಂದ ಮತ್ತು ನಿರ್ಭೀತಿಯಿಂದ ವಿಹರಿಸಲು ಸಾಧ್ಯವಾಗುವಷ್ಟು ಗಿಡ ಮರಗಳು ಅಲ್ಲಿರುವುದೇ? ಅಥವಾ ನನ್ನ ನಾಗಬನ ನಾಗದೇವರಿಗೆ ಕೊಂಚವೂ ಪ್ರಿಯವಲ್ಲದ ಅವುಗಳ ಸಂತತಿ ನಾಶಕ್ಕೆ ಕಾರಣವಾಗುವ ಭವ್ಯ ಕಾಂಕ್ರೀಟಿನ ಕಟ್ಟಡವೇ? ಒಮ್ಮೆ ಯೋಚಿಸಿ. ನಿಮ್ಮ ನಾಗಬನ ಗಿಡ ಮರಗಳೇ ಇಲ್ಲದ ಕಾಂಕ್ರೀಟಿನ ಬನಗಳಾದರೆ ಚಿಂತಿಸಬೇಡಿ. ಮುಂದಿನ ಒಂದೆರಡು ನಾಗರ ಪಂಚಮಿಗಳು ಕಳೆಯುವುದರ ಒಳಗಾಗಿ ನನ್ನ ಕಾಂಕ್ರೀಟಿನ ನಾಗಬನವನ್ನ ಸಸ್ಯ ಸಮೃದ್ಧವಾಗಿರುವ ನಾಗಬನವನ್ನಾಗಿ ಪರಿವರ್ತನೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಳ್ಳಿ. ನಿಮಗೊಬ್ಬರಿಗೆ ನಿಮ್ಮ ಸಂಕಲ್ಪವನ್ನ ಪೂರ್ಣಗೊಳಿಸಲು ಕಷ್ಟವೆನಿಸಿದರೆ ನಮ್ಮನ್ನು ಸಂಪರ್ಕಿಸಿ. ನಿಮ್ಮ ನಾಗಬನದಲ್ಲಿ ಕಾಡುಗಳನ್ನು ಬೆಳೆಸಲು ನಾವು ಕೈ ಜೋಡಿಸ್ತೇವೆ. ರಾಜ್ಯಾದ್ಯಂತ 100 ಕಾಡುಗಳನ್ನು ಬೆಳೆಸಬೇಕೆಂದು ಹೊರಟಿರುವ ನಮ್ಮ ಉಡುಪಿಯ ಸಂವೇದನಾ ಫೌಂಡೇಶನ್ನ ಉತ್ಸಾಹಿ ಯುವಕರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಮ್ಮ ನಾಗಬನವನ್ನ ನಾಗದೇವರಿಗೆ ಪ್ರಿಯವಾದ ವಿವಿಧ ಔಷಧೀಯ ಸಸ್ಯಗಳಿಂದ ಆವೃತವಾದ ನೈಸರ್ಗಿಕ ಕಾಡುಗಳನ್ನಾಗಿ ಮಾರ್ಪಾಡು ಮಾಡುತ್ತಾರೆ.